ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಪ್ರಿಯರಿಗೆ ಒಂದಲ್ಲ ಒಂದು ಶಾಕ್ ಅಂತೂ ಇಲ್ಲಿ ಎದುರಾಗ್ತದೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವ್ರ ಪರ ಇಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗಂತೂ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು, ಬಿಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇವಾಗ 2 ವಾರದ ಹಿಂದೆ ಬಿಗ್ ಬಾಸ್ ಇನ್ನೇನು ಸ್ವಲ್ಪ ದಿವಸನೇ 2 ವಾರ ಆಗಿದೆ ಅಷ್ಟೇ, 2ನೇ ವಾರಕ್ಕೆ ಬೀಗ ಬಿದ್ಬಿಡುತ್ತೆ, ಇದು ಕ್ಲೋಸ್ ಆಗಿಬಿಡುತ್ತೆ, ರಿಯಾಲಿಟಿ ಶೋ ನಡೆಯಲ್ಲ ಅಂತ ಹೇಳಿದ್ರು. ಇದೆಲ್ಲ ಒಂದು ವಿಘ್ನ ಎಲ್ಲ ದಾಟ್ಕೊಂಡು ಮುಂದೆ ಬಂದಿದ್ದಾರೆ. ಈಗ ಅಶ್ವಿನಿ ಗೌಡ ಅವ್ರ ವಿರುದ್ಧ ಇಲ್ಲಿ FIR ದಾಖಲಾಗಿದೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಅಶ್ವಿನಿ ಗೌಡ ಅವರು ಇದ್ದಾರೆ, ಆದ್ರೆ ಇವ್ರ ವಿರುದ್ಧ ಇಲ್ಲಿ FIR ಕೂಡ ಇಲ್ಲಿ ದಾಖಲು ಮಾಡಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ವಿರುದ್ಧ ಮಾತ್ರ ಇಲ್ಲಿ FIR ದಾಖಲಾಗಿಲ್ಲ. ಇಲ್ಲಿ ಕಲರ್ಸ್ ಬಿಸ್ನೆಸ್ ಹೆಡ್ ಆಗಿರೋ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಆಗಿದ್ರಲ್ಲ ಪ್ರಶಾಂತ್ ನಾಯಕು ಮತ್ತೆ ಸುಷ್ಮಾ ಮತ್ತೆ ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ಕೂಡ ಇಲ್ಲಿ FIR ದಾಖಲು ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಬಿಡದಿಯಲ್ಲಿ ಈ ಒಂದು ಕೇಸ್ನ ದಾಖಲು ಮಾಡಿದೆ. ಇದೊಂದು ವಿಚಾರ ಸಿಕ್ಕಾಪಟ್ಟೆ ಇಲ್ಲಿ ಗಂಭೀರವಾದ ಪ್ರಕರಣ ಅಂತಂದ್ಬಿಟ್ಟು ದಾಖಲು ಮಾಡಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಸೀಸನ್ ಸ್ವಲ್ಪ ವಿಘ್ನಗಳಿಂದನೇ ಆರಂಭ ಆಗಿದೆ ಅಂತಂದ್ಬಿಟ್ಟು ಅನ್ಕೊಳ್ಬೋದು. ಈಗ ಕಳೆದ 2 ವಾರದಿಂದ ಏನಾಗಿತ್ತು, ಸ್ವಲ್ಪ ಎಲ್ಲರೂ ಕೂಡ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ರು. ಏನಕ್ಕೆ ಅಂತಂದ್ರೆ ನಿಂತೋಗ್ಬಿಡುತ್ತಾ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು. ಈಗ ಹಲವಾರು ಈ ತರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ. ಈಗ ಅಶ್ವಿನಿ ಗೌಡ ಅವ್ರು ಮಾಡಿರೋ ತಪ್ಪಿಂದ ಇಲ್ಲಿ ಮಿಕ್ಕಿರೋ ಕಂಟೆಸ್ಟೆಂಟ್ ಇರ್ಬೋದು, ಎಲ್ಲರೂ ಕೂಡ ಈ ತರದ ಒಂದು ಸೀರಿಯಸ್ ವಿಷಯನ ಎದುರಿಸಬೇಕಾಗಿದೆ. ಕಂಟೆಸ್ಟೆಂಟ್ಗಳು ಯಾಕೆ ಎದುರಿಸಬೇಕಾಗಿದೆ ಅಂತಂದ್ರೆ, ಈಗ ಅವರು ಒಂದು ಪದ ಬಳಕೆಗಳನ್ನ ಮಾಡ್ತಾ ಇದಾರಲ್ಲ. ಇವಾಗ ಆಲ್ಮೋಸ್ಟ್ ಈ ಹಿಂದೆ ವಿಡಿಯೋದಲ್ಲೂ ಕೂಡ ನಾನು ಇಲ್ಲಿ ಹೇಳಿದ್ದೆ, ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಾ, ಎಸ್ ಅನ್ನೋ ಪದ ಬಳಕೆನ ಇಲ್ಲಿ ಮಾಡ್ತಾರೆ. ಆಲ್ಮೋಸ್ಟು ಕಂಟಿನ್ಯೂಟಿಯಾಗಿ ಬಿಗ್ ಬಾಸ್ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ. ಶಿ ಇಸ್ ಎ ಎಸ್, ಆ ಕ್ಯಾಟಗರಿನ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆ ಕ್ಯಾಟಗರಿನ ಅಂದ್ಬಿಟ್ಟು ಹೀಗೀಗ ಅಂತಾರೆ. ಅವ್ರ ಲೆವೆಲ್ಗೆ ನಾವು ಇಳಿಯೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ. ಈ ಒಂದು ಪದ ಬಳಕೆ ಮಾಡಿದ್ದು ರಕ್ಷಿತಾ ಅವ್ರ ಮೇಲೆ ಈ ರೀತಿಯಾದ ಪದ ಬಳಕೆ ಮಾಡಿದ್ರು. ಇಲ್ಲಿ ಜಾನ್ವಿ ಅವರು, ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ತಾ ಇದ್ರಲ್ಲ, ಅವಾಗ ಈ ಒಂದು ಪದ ಬಳಕೆ ಆಗಿದೆ. ಇದು ಏನಪ್ಪಾ ಆಗುತ್ತೆ ಅಂತಂದ್ರೆ, ಇದು ಜಾತಿ ನಿಂದನೆ ಮತ್ತೆ ವ್ಯಕ್ತಿತ್ವದ ನಿಂದನೆ ಆಗುತ್ತೆ. ಆಲ್ಮೋಸ್ಟ್ ಕನ್ನಡ ಪರ ಹೋರಾಟಗಾರ್ತಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಂತಾರೆ. ಅವ್ರಿಗೆ ಯಾವ ಪದನ ಯಾರ ಮೇಲೆ ಇಲ್ಲಿ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ನಿಜವಾಗ್ಲೂ ಕೂಡ ಗೊತ್ತಾಗಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಇಲ್ಲಿ ಅವರೊಂದು ವರ್ಡ್ ಹೇಳಿದ್ರು, ನಿನ್ನೆ ಇಲ್ಲ ಮೊನ್ನೆ ಎಪಿಸೋಡಲ್ಲಿ ಇದು ಪ್ರಸಾರ ಆಗಿರುತ್ತೆ. ಇಲ್ಲಿ ರಘು ಅವ್ರಿಗೆ ಮಾತು ಹೇಳ್ತಾರೆ, ನನ್ನ ಪರ ಇಲ್ಲಿ ಯಾರೇ ಬಂದರೂ ಕೂಡ ಅವ್ರು ಮಾತಾಡೋ ಭಾಷೆಗೆ ತೊಂದರೆ ಆದರೆ ಇಲ್ಲಿ ಅಂದರೆ ಕನ್ನಡ ಪರ ಹೋರಾಟಗಾರ್ತಿ ಅಲ್ವಾ ಅವರು, ನನ್ನ ಇಲ್ಲಿ ಶೇಕ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರನ್ನ ಇವಾಗ ಶೇಕ್ ಮಾಡೋದಿರಲಿ, ಬಿಗ್ ಬಾಸ್ ಮನೆಯಿಂದನೇ ಒದ್ದು ಎಳ್ಕೊಂಡು ಹೋಗೋ ಒಂದು ಪರಿಸ್ಥಿತಿನ ತಂದುಕೊಂಡು ಇಟ್ಕೊಂಡಿದ್ದಾರೆ. ಇಲ್ಲಿ ತಪ್ಪು ಮಾಡ್ತಾರೆ, ಆ ನಂತರ ಇಲ್ಲ ನನಗೂ ಕೂಡ ಹರ್ಟ್ ಆಯಿತು, ನಾನು ಇಲ್ಲಿ ಕ್ಷಮೆ ಕೇಳ್ತೀನಿ, ಕನ್ನಡ ಪರ ಜನತೆಗಳಲ್ಲಿ ಕ್ಷಮೆ ಕೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಒಂದು ಮಾತು ಅವ್ರ ಕಿವಿಗೂ ಕೂಡ ಹೋಗಿದೆ ಅಂತಂದ್ಬಿಟ್ಟು ನನಗನ್ಸುತ್ತೆ ಆಲ್ಮೋಸ್ಟ್. ಯಾಕಂತಂದ್ರೆ ಏನ ಇಲ್ಲಿ ನಡೀತು ಅಂತಂದ್ರೆ ಈ ಥರ ಗಂಭೀರವಾದ ವಿಚಾರಗಳನ್ನ ಇಲ್ಲಿ ಅವ್ರಿಗೆ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಅವರು ನಾನು ಸಾರಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಕೇಳಿದ್ರು. ರಕ್ಷಿತಾ ಅವ್ರ ಜೊತೆ ಏನು ಜಗಳ ಆಡಿದ್ರು, ಅದಕ್ಕೆ ಇಲ್ಲಿ ಸಾರಿ ಕೇಳಿದ್ರು. ಆದರೆ ಈ ಪದ ಯೂಸ್ ಮಾಡಿದ್ರಲ್ಲ, ಇಲ್ಲಿ ಕಲರ್ಸ್ ವಾಹಿನಿಯಲ್ಲೂ ಕೂಡ ಪ್ರಸಾರ ಮಾಡಬೇಕಾದ್ರೆ ಲೈವಲ್ಲಿ ಗೊತ್ತಾಯಿತು ಇದು ಈ ರೀತಿ ಮಾತಾಡಿದ್ರು ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಮಾತಾಡಿದ್ದನ್ನ ಪ್ರಸಾರ ಮಾಡಿದ್ರು. ಆದರೆ ನಮಗೆ ಎಪಿಸೋಡ್ ತೋರಿಸ್ಬೇಕಾದ್ರೆ 9:30 11 ಗಂಟೆ ಏನು ತೋರಿಸ್ತಾರೆ ಅಲ್ಲಿ ಮ್ಯೂಟ್ ಮಾಡ್ತಾರೆ. ಇದು TRPಗೋಸ್ಕರ ಯಾರು ಏನು ಬೇಕಾದ್ರೂ ಮಾತಾಡ್ಬೋದಾ, ಏನೇ ಮಾತಾಡಿದ್ರು ಕೂಡ ಅವ್ರನ್ನ ಇಲ್ಲಿ ಬಿಗ್ ಬಾಸ್ ಒಳಗಡೆ ನೀವು ಇಟ್ಕೊಂತೀರಾ. ಇದರಿಂದ ನೀವು ಜನರಿಗೆ ಏನು ಸಂದೇಶ ಕೊಟ್ಟಂಗಾಯ್ತು, ಒಂದು ಜಾತಿನಿಂದನೇ ಇರ್ಬೋದು ಮತ್ತು ವ್ಯಕ್ತಿನಿಂದನೇ ಇರ್ಬೋದು, ನೀವು ಇದೇ ರೀತಿಯಾದ ಸಂದೇಶ ಕೊಡ್ತೀರಾ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಆಲ್ಮೋಸ್ಟ್ ಅವ್ರು ಮಾತಾಡಬೇಕಾದ್ರೆ ಸ್ವಲ್ಪ ಏರು ಧ್ವನಿಯಲ್ಲೇ ಮಾತಾಡ್ತಾರೆ. ಎಲ್ಲ ಸ್ಪರ್ಧಿಗಳ ಹತ್ರನೂ ಕೂಡ ನೀವು ನೋಡ್ಬೋದು, ಅವ್ರ ಹತ್ರ ಯಾರು ಚೆನ್ನಾಗಿದ್ದಾರೆ, ಜಾನ್ವಿ ಅವ್ರು ಇರ್ಬೋದು ಮತ್ತು ಕಾಕ್ರೋಜ್ ಅವ್ರ ಹತ್ರ ಇರ್ಬೋದು, ಅವ್ರು ಸ್ವಲ್ಪ ನಾರ್ಮಲ್ ಮಾತಾಡ್ತಾರೆ. ಸ್ವಲ್ಪ ಅವ್ರಿಗಿಂತ ಏನಾರ ಚಿಕ್ಕವರಿದ್ರೆ ಏಜಲ್ಲಿ ಇರ್ಬೋದು, ಚಿಕ್ಕವರಿದ್ರೆ ಅವ್ರ ಮೇಲೆ ತುಂಬಾನೇ ಎಗರಾಡ್ತಾರೆ. ಬಟ್ ಈ ರೀತಿಯಾದ ಪದ ಬಳಕೆ ಮಾಡಬಾರ್ದು. ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಹೇಳ್ಕೊಂತಾರೆ. ಯಾರು ಶೇಕ್ ಮಾಡಲ್ಲ ಅಂತ ಕೂಡ ಇಲ್ಲಿ ಹೇಳ್ಕೊಂತಾರೆ. ಅವರು ಶೇಕ್ ಆಗಲ್ಲ, ಮತ್ತು ಇಲ್ಲಿ ಯಾರಿಗೂ ಕೂಡ ನನ್ನ ತಲೆ ಬಾಗಲ್ಲ ಅಂತ ಹೇಳಿದ್ರು. ಸದ್ಯ ಈಗ ಅವ್ರ ಮೇಲೆ FIR ದಾಖಲಾಗಿದೆ. ಇವರಿಂದ ಈಗ ಕಲರ್ಸ್ ಟೀಮರ್ಗೂ ಕೂಡ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿದೆ. ಇನ್ನು ಈ ಒಂದು ಕೇಸ್ ದಾಖಲು ಮಾಡಿರೋದು ಯಾರಪ್ಪ ಅಂತಂದ್ರೆ ಪ್ರಶಾಂತ್ ಮೆಹ್ತಾಳ್ ಅನ್ನೋರು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಕಲರ್ಸ್ ಕನ್ನಡ ಟೀಮ್ ಅವ್ರ ಮೇಲೂ 3 ಜನದ ಮೇಲೆ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೇಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರು ಈ ತರ ಪದ ಬಳಕೆ ಮಾಡಿದ್ರಲ್ಲ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಜಾನ್ವಿ ಅವ್ರ ಮೇಲೂ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ ಅಟ್ ಪ್ರೆಸೆಂಟ್ ನಮಗೆ ಸಿಗ್ತಿರೋ ಇವಾಗ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ಅವ್ರ ಮೇಲೆ ಮತ್ತೆ ಕಲರ್ಸ್ ಟೀಮ್ ಅವ್ರ ಮೇಲೆ 3 ಜನದ ಮೇಲೆ ಹೆಸರು ಹೇಳಿದ್ರಲ್ಲ ಅವ್ರ ಮೇಲೆ ಇಲ್ಲಿ ಕೇಸ್ ದಾಖಲಾಗಿದೆ. ಕಳೆದ 2 ಸೀಸನ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ವರ್ತೂರ್ ಸಂತೋಷ್ ಅವ್ರನ್ನ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಪೊಲೀಸರು ಎಂಟ್ರಿ ಕೊಟ್ಬಿಟ್ಟು ಹುಲಿ ಉಗ್ರು ಪ್ರಕರಣ ಇತ್ತಲ್ಲ ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ರು. ಆ ನಂತರ ಇಲ್ಲಿ ಎಲ್ಲ ಕೂಡ ಅದೊಂದು ಏನು ಪ್ರಾಬ್ಲಮ್ ಇತ್ತು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ ಬಂದ್ಬಿಟ್ಟು ಆ ನಂತರ ಇಲ್ಲಿ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ರು. ಸೀಸನ್ 10 ಇರಬೇಕು ಮೇ ಬಿ. ಅವಾಗ ಇಲ್ಲಿ ವರ್ತೂರ್ ಸಂತೋಷ್ ಅವರು ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಈ ರೀತಿಯಾಗಿ ನಾನು ಹುಲಿ ಉಗ್ರು ಧರಿಸಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿದಕ್ಕೆ ಸ್ವಲ್ಪ ಇಲ್ಲಿ ಇದೊಂದು ಸಿಕ್ಕಾಪಟ್ಟೆ ಆಗಿತ್ತು. ಇದ್ರ ಹುಳಿ ಉಗ್ರು ಹಾಕೋಬಾರ್ದು ಹಾಗೆ ಹೀಗೆ ಅಂದ್ಬಿಟ್ಟು. ಆದರೆ ಈಗ ಅಶ್ವಿನಿ ಗೌಡ ಅವ್ರನ್ನ ಈ ರೀತಿ ಮಾಡ್ತಾರೆ. ಯಾಕಂತಾರೆ ಈಗ ಆಟ ಆಡ್ತಿದ್ರೆ ಈಗ FIR ಕೂಡ ದಾಖಲಾಗಿದೆ. ಬಿಡದಿಯಲ್ಲೇ ಹತ್ರನೇ ಪೊಲೀಸ್ ಸ್ಟೇಷನ್ ಇದೆ.
FIR ಇಲ್ಲಿ ದಾಖಲಾಗಿದೆ. ಸಿಕ್ಕಾಪಟ್ಟೆ ಒಂದು ಗಂಭೀರ ಆರೋಪ ಇದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ ಈ ರೀತಿಯಾಗಿ ಜಾತಿ ನಿಂದನೆ ಇರ್ಬೋದು, ವ್ಯಕ್ತಿ ನಿಂದನೆ ಇರ್ಬೋದು, ಯಾರು ಕೂಡ ಮಾಡಬಾರ್ದು. ಆದರೂ ಕೂಡ ಈ ರೀತಿಯಾಗಿ ಮಾಡಿದ್ರು ಕೂಡ ಇಲ್ಲಿ ಏನೂ ಕೂಡ ಒಂದು ಪನಿಷ್ಮೆಂಟ್ ಸಿಕ್ಕಿಲ್ಲ ಅಶ್ವಿನಿ ಗೌಡ ಅವ್ರಿಗೆ. ಏನೊಂದು ಸಾರಿ ಕೇಳ್ಬಿಟ್ರೆ ಮುಗ್ದೋಗುತ್ತಾ, ನಾವು ಕೂಡ ಏನು ಬೇಕಾದ್ರೂ ಮಾತಾಡ್ತೀವಿ, ಆನಂತರ ಸಾರಿ ಕೇಳ್ತೀವಿ, ಒಪ್ಕೊಂತೀರಾ ಅಂತ ಕೂಡ ಇಲ್ಲಿ ಕೆಲವೊಬ್ರು ಕೇಳ್ತಿದ್ದಾರೆ. ಇಂಥವ್ರನ್ನ ಯಾಕೆ ನೀವು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ಇವರಿಂದ ಏನು ಸಂದೇಶ ಸಿಗ್ತದೆ? ನಿಜವಾಗ್ಲೂ ಕೂಡ ಇಂಥವರಿಂದ ಏನು ಸಂದೇಶ ಸಿಗ್ತದೆ? ಇಲ್ಲಿ ಅವ್ರು ಹೇಳ್ತಾರೆ, ನಾನು ಕನ್ನಡ ಪರ ಹೋರಾಟಗಾರ್ತಿ ಅಂತಂದ್ಬಿಟ್ಟು. ಈ ರೀತಿಯಾಗಿ ಹೋರಾಟ ಮಾಡ್ತಾರ? ಒಬ್ಬ ಎಸ್ ಅನ್ನೋ ಪದ ಬಳಕೆ, ಶಿ ಇಸ್ ಎ ಆ ಕ್ಯಾಟಗರಿ ಅಂದರೆ ಸ್ಲಮ್ ಅಂತಂದ್ಬಿಟ್ಟು ಹೇಳಿದ್ದಾರೆ ಅವರು. ಪೂರ್ತಿಯಾಗಿ ಇಲ್ಲಿ ಪದೇ ಪದೇ ಆ ಒಂದು ಪದ ಯೂಸ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇಲ್ಲ. ಶಿ ಇಸ್ ಎ ಎಸ್ ಅಂತಂದ್ಬಿಟ್ಟು ಹೀಗೆ ಅವಳ ಲೆವೆಲ್ಗೆ ನಾವು ಇಳಿಯೋಕ್ಕಾಗಲ್ಲ. ಏನಿದು ಈ ರೀತಿಯಾದ ಆ್ಯಕ್ಷನ್ ಏನು? ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಕುತ್ಕೊಂಡಿರ್ತಾರೆ. ಇಲ್ಲಿ ರಾತ್ರಿ ಒಂದು ಜಗಳ ಸಿಕ್ಕಾಪಡೆ ದೊಡ್ಡದಾಗಿ ನಡೆಯುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಮುಗಿದ ಮೇಲೆ ನೀನು ಎಲ್ಲಿಂದ ಬಂದಿದ್ಯಾ, ನೀನು ಅವತಾರ ನೋಡಿದ್ರೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಇವೆಲ್ಲ ಮಾತುಕತೆ ಆಗಿದ ತಕ್ಷಣ ಇಲ್ಲಿ ವರಾಂಡದಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸುಮಾರು 10:30-11 ಗಂಟೆ ಆಗಿರುತ್ತೆ. ಜಾನ್ವಿ ಅವ್ರ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ಜಾನ್ವಿ ಅವರು ಕೂಡ ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಅವ್ರು ಅಷ್ಟು ಹೇಳ್ತಿದ್ರು ಕೂಡ, ಏನು ಮೇಡಮ್ ಈ ರೀತಿಯಾಗಿ ನೀವು ಮಾತಾಡ್ತೀರಾ ಅಂತ ಕೂಡ ಇಲ್ಲಿ ಒಂದು ಮಾತು ಕೂಡ ಜಾನ್ವಿಯವರು ಮಾತಾಡಲಿಲ್ಲ. ಪಾಪ ಚಿಕ್ಕ ಹುಡುಗಿ ಅವಳು, ಯಾಕೆ ಈ ರೀತಿ ಅಂತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿಯವ್ರಿಗೆ ತಲೆಗೆ ಹೋಗಲ್ವಾ? ಈ ರೀತಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡ್ತಿದ್ರೆ ಅಟ್ಲೀಸ್ಟ್ ನಾನು ಹೇಳೋಣ, ಒಂದು ಸ್ಟ್ಯಾಂಡ್ ತೊಗೊಳ್ಳೋಣ, ಅವ್ರ ಸ್ಟ್ಯಾಂಡ್ ಇರಲಿ ಒಂದು ಪಕ್ಷ. ಆ ರೀತಿಯಾಗಿ ಮಾತಾಡಬೇಡಿ ಅಂತಂದ್ರೆ ಅವ್ರು ಎದ್ದೋಗ್ಲಿಲ್ಲ. ಇಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅವರು ಏನು ಹೇಳ್ತಾ ಇರ್ತಾರೆ ಅಶ್ವಿನಿ ಗೌಡ ಅವರು, ಈ ರೀತಿ ಮಾಡ್ಕೊಂಬಿಟ್ಟು ಅವ್ರ ಲೆವೆಲ್ ನಾವು ಇಳಿಬಾರ್ದು, ಎಸ್ಸನ ಪದ ಬಳಕೆ ಮಾಡ್ಕೊಂಡು ಹಿಂಗೆ ಮಾಡಿದಾಗ ಅವ್ರು ಹೇಳ್ತಾರೆ. ಇಲ್ಲಿ ಜಾನ್ವಿಯವರು ಹೀಗೆ ತಲೆ ಆಡಿಸ್ತಾ ಇರ್ತಾರೆ. ಅಂದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅನ್ನೋ ರೀತಿಯಲ್ಲಿ ಜಾನ್ವಿಯವರು ಕೂಡ ಇಲ್ಲಿ ರಿಯಾಕ್ಟ್ ಮಾಡಿದ್ರು. ಸದ್ಯ ಇವಾಗ ಈ ಒಂದು ಆರೋಪ ಏನಿದೆ ಗಂಭೀರವಾದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಯಾವುದೇ ಒಂದು ಟೈಮಲ್ಲೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಪೊಲೀಸರು ಕರ್ಕೊಂಡು ಹೋಗಬಹುದು ಅಂತ ಅನಿಸ್ತದೆ. ಯಾಕಂದರೆ FIR ಆಲ್ರೆಡಿ ದಾಖಲಾಗ್ಬಿಟ್ಟಿದೆ, ಪರ್ಮಿಷನ್ ತೊಗೋಬೇಕಾಗತ್ತಲ್ವಾ? ಯಾಕಂದ್ರೆ ದೊಡ್ಡ ರಿಯಾಲಿಟಿ ಶೋ ಮಧ್ಯದಲ್ಲಿ ನಿಲ್ಸೋಕ್ಕಾಗಲ್ಲ. ಈಗ ಅಶ್ವಿನಿ ಗೌಡ ಅವರು ಒಂದು ವೇಳೆ ಲಾಸ್ಟ್ ಟೈಮ್ ಆಯ್ತಲ್ಲ ಆ ರೀತಿಯಾಗಿ ಇಲ್ಲಿ ವರ್ತು ಸಂತೋಷ್ ಹೊರಗಡೆ ಹೋಗಿ ಬಂದರು, ಅದೇ ರೀತಿ ಇವಾಗ ಅಶ್ವಿನಿ ಗೌಡ ಅವರು ಹೊರಗೆ ಹೋಗಿ ಬರ್ಬೋದು ಅಂತ ಅನ್ನಿಸ್ತದೆ. ಆಲ್ಮೋಸ್ಟ್ ಕೆಲವೊಬ್ಬರು ಹೇಳ್ತಾರೆ ಏನಪ್ಪ ಅಂತಂದರೆ ಅಶ್ವಿನಿ ಗೌಡ ಅವ್ರದ್ದು ಏನೂ ಕೂಡ ಇಲ್ಲಿ ಪ್ರಾಬ್ಲಮ್ ಇಲ್ಲ, ಅವರು ಆಟ ಆಡ್ತಿರೋ ಚೆನ್ನಾಗಿದೆ ಅಂತ ಒಬ್ಬೊಬ್ಬರು ಇಲ್ಲಿ ಹೇಳ್ತಾರೆ. 90% ಜನಗಳು ಇವರು ಮಾತಾಡಿದ ತಪ್ಪು ಅಂತ ಹೇಳಿದ್ರೆ, ಇನ್ನೊಬ್ರು ಕೆಲವೊಬ್ರು ಇಲ್ಲಿ ಇದ್ದಾರೆ. ಆಲ್ಮೋಸ್ಟ್ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು 10% ಇಲ್ಲ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, TRP ಏನೇ ಬರ್ತಾಯಿದ್ರು ಕೂಡ ಇಲ್ಲಿ ಅಶ್ವಿನಿ ಗೌಡದಿಂದನೇ ಬರ್ತದೆ, ಅವ್ರನ್ನ ಇಲ್ಲಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಹೇಳ್ತಿದ್ದಾರೆ. ಬಟ್ ಆದರೆ ನನ್ನ ಪ್ರಕಾರ ನಿಜ ಹೇಳಬೇಕು ಅಂತಂದರೆ ಈ ರೀತಿಯಾದ ಪದ ಬಳಕೆ ಮಾಡಬಾರ್ದು. ಜಾತಿನಿಂದನೇ ಇರ್ಬೋದು, ವ್ಯಕ್ತಿನಿಂದನೇ ಇರ್ಬೋದು, ಇಲ್ಲಿ ಮಾಡಬಾರ್ದು. ಅವ್ರಿಗೆ ಇಲ್ಲಿ ಬರೀ ಏಕವಚನದಲ್ಲಿ ಕರೆದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀನು ಆ ರೀತಿ ಮಾತಾಡಬೇಡ, ಈ ರೀತಿಯಾಗಿ ಮಾತಾಡಬೇಡ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಬರೀ ಇವಾಗ ಈಗಷ್ಟೇ ಇಲ್ಲಿ ಇವ್ರ ಹತ್ರ ಕಾವ್ಯ ಅವ್ರ ಹತ್ರ ಇಲ್ಲಿ ಜಗಳ ಆಡ್ಕೊಂಡ್ರು, ಹೇಗಿ ಅಂತೆಲ್ಲ ಮಾತಾಡಬೇಡ ಅಂತಂದ್ಬಿಟ್ಟು ಅಂದರು. ಆದರೆ ಇಲ್ಲಿ ಬೇರೆಯವ್ರಿಗೆ ಇವರು ಎಸ್ ಅನ್ನೋ ಪದ ಬಳಕೆನ ಮಾಡಿ ಏನು ಬೇಕಾದ್ರೂ ಮಾತಾಡ್ಬೋದು. ಇಲ್ಲಿ ಎದುರುಗಡೆ ಇರೋ ಪರ್ಸನ್ಗೆ ಇವ್ರು ಏನು ಬೇಕಾದ್ರೂ ಮಾತಾಡಿದ್ರು ನಡೆಯುತ್ತೆ. ಮತ್ತು ಎದುರುಗಡೆ ಇರೋ ಪರ್ಸನ್ನು ಅಶ್ವಿನಿ ಗೌಡ ಅವ್ರಿಗೆ ತಲೆ ಬಗ್ಗಿಸ್ಬೇಕು. ಇವ್ರು ಮಾತ್ರ ಏನೇ ಮಾತಾಡಿದ್ರು ಕೂಡ ನಾನು ತಲೆ ಬಗ್ಸಲ್ಲ, ತಲೆ ಬಾಗಲ್ಲ, ನನ್ನ ಶೇಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸದ್ಯ ಈಗ ಅವರು ಶೇಕ್ ಆಗೋ ಪರಿಸ್ಥಿತಿ ಬಂದಿದೆ, ಶೇಕ್ ಆಗೇ ಆಗ್ತಾರೆ. ಅವರೊಂದು ಏನು ಇವಾಗ ತಪ್ಪು ಮಾತಾಡಿದರೆ ಅದಕ್ಕೆ ಕ್ಷಮೆ ಕೋರಲೇಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಕನ್ನಡ ಜನತೆಗಿರ್ಬೋದು, ಕರ್ನಾಟಕ ಜನತೆಗಿರ್ಬೋದು, ಮತ್ತು ಇಲ್ಲಿ ರಕ್ಷಿತ ಅವ್ರಿಗಿರ್ಬೋದು, ಪಾಪ ಈಗ ಅವ್ರಿಗೆ ಗೊತ್ತಿಲ್ಲ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಬಿಟ್ಟು ಅವರಲ್ಲಿ ಕ್ಷಮಿಸೋ ಮನೋಭಾವ ಅಂತೂ ಇದೆ ರಕ್ಷಿತ ಅವ್ರಿಗೆ. ಯಾಕಂದರೆ ಅವರು ಅದನ್ನು ತುಂಬ ದೊಡ್ಡದಾಗಿ ಎಳ್ಕೊಂಡು ಹೋಗಲ್ಲ. ಇದರಿಂದ ಏಟ್ ಬೀಳೋದು ಅಶ್ವಿನಿ ಗೌಡ ಅವ್ರಿಗೆ. ಒಂದು ವೇಳೆ ಅವರು ಪೊಲೀಸರು ಬಂದುಬಿಟ್ಟು ಬಿಗ್ ಬಾಸ್ ಮನೆಯೊಳಗೆ ಇವ್ರನ್ನೆಲ್ಲ ಬಂದು ಕರ್ಕೊಂಡು ಹೋದ್ರು ಅಂತಂದರೆ ಇವ್ರು ಶೋನ ಕ್ವಿಟ್ ಮಾಡೋ ಪರಿಸ್ಥಿತಿನೇ ಜಾಸ್ತಿ ಹೆಚ್ಚಾಗಿದೆ. ಏನಕ್ಕೆ ಅಂತಂದರೆ ಇವರು ಆ ರೀತಿಯಾಗಿ ಆಲ್ರೆಡಿ ಜನರಿಗೆ ಇವ್ರು ಯಾರು ಅಂತಂದ್ಬಿಟ್ಟು ಗೊತ್ತಾಗ್ಬಿಡಿ, ಯಾವ ರೀತಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಇವ್ರಿಗಂತೂ ಸಪೋರ್ಟ್ ಸಿಗಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಇಷ್ಟೆಲ್ಲ ಮಾತಾಡಿ ಬೇಕಂದ್ರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ಬಿಟ್ಟು ಚಿಕ್ಕ ಹುಡುಗಿ ಮೇಲೆ ಈ ರೀತಿಯಾಗಿ ಮಾತಾಡೋದು, ಒಂದು ಜಾತಿನಿಂದನೇ ವ್ಯಕ್ತಿನಿಂದನೇ ಇರ್ಬೋದು, ಈ ರೀತಿಯಾಗಿ ಮಾಡಿದ್ರೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಖಂಡಿತವಾಗ್ಲೂ ಯಾರು ಕೂಡ ಇಲ್ಲಿ ಮಾಡಲ್ಲ. ನೋಡೋಣ ಮುಂದೆ ಇದು ಯಾವ ರೀತಿ ಇಲ್ಲಿ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.